ಅವು ಇರಬಾರದ ಜಾಗಗಳಲ್ಲಿ ಸಮುದ್ರದಿಂದ ಬಹಳ ದೂರದಲ್ಲಿ ಬಂದು ನಿಲ್ಲುತ್ತವೆ. ಈ ಎಲ್ಲ ಪೆಂಗ್ವಿನ್ಗಳು ಬಲಕ್ಕೆ ಇರುವ ತೆರೆದ ನೀರಿಗೆ ಹೋಗುತ್ತಿವೆ. ಆದರೆ ಅವುಗಳಲ್ಲಿ ಒಂದು ನಮ್ಮ ಗಮನ ಸೆಳೆಯಿತು. ಮಧ್ಯದಲ್ಲಿದ್ದದ್ದು. ಅವನು ಮಂಜುಗಡ್ಡೆಯ ಅಂಚಿನಲ್ಲಿರುವ ಆಹಾರ ಪ್ರದೇಶಗಳ ಕಡೆಗೂ ಹೋಗಲಿಲ್ಲ ಅಥವಾ ವಸಾಹತಿಗೆ ಹಿಂದಿರುಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಪರ್ವತಗಳ ಕಡೆಗೆ ನೇರವಾಗಿ ಹೋಗುವುದನ್ನು ನಾವು ನೋಡಿದೆವು. ಡಾ ಐನ್ಲಿ ವಿವರಿಸಿದರು. ಅವನನ್ನು ಹಿಡಿದು ವಸಾಹತಿಗೆ ಮರಳಿ ಕರೆತಂದರು. ಅವನು ತಕ್ಷಣವೇ ಪರ್ವತಗಳ ಕಡೆಗೆ ಹಿಂದಿರುಗುತ್ತಾನೆ ಎಂದು. ಆದರೆ ಏಕೆ?